ಹೆಣ್ಣು ಮಕ್ಕಳ ಮೇಲೆ ನಡೆಯುತ್ತಿರುವ ಅತ್ಯಾಚಾರ ಹಾಗೂ ದೌರ್ಜನ್ಯವನ್ನು ಖಂಡಿಸಿ ಇನ್ನರ್ ವೀಲ್ ಕ್ಲಬ್ ಚಿಕ್ಕಮಗಳೂರು ವತಿಯಿಂದ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ನಗರದ ತಾಲೂಕು ಕಚೇರಿ ಆವರಣದಿಂದ ಎಂಜಿ ರಸ್ತೆ ಮಾರ್ಗವಾಗಿ ಆಜಾದ್ ಪಾರ್ಕ್ ವೃತ್ತದವರೆಗೆ ಮೌನ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಇನ್ನರ್ ವೀಲ್ ಕ್ಲಬ್ ಆಫ್ ಚಿಕ್ಕಮಗಳೂರು ಅಧ್ಯಕ್ಷರಾದ ಶಾಲಿನಿ ನಾಗೇಶ್ ಅವರು ಮಾತನಾಡಿ, ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಹಾಗೂ ದೌರ್ಜನ್ಯವೆಸಗುವವರಿಗೆ ಗಲ್ಲಿಗೇರಿಸಿ ಎಂಬ ಆಕ್ರೋಶವನ್ನು ಹೊರಹಾಕಿದರು. ಕೋಲ್ಕತ್ತಾದಲ್ಲಿ ಯುವ ವೈದ್ಯ ಮೇಲೆ ನಡೆದ ದೌರ್ಜನ್ಯ ಮತ್ತು ಅತ್ಯಾಚಾರವನ್ನು ಖಂಡಿಸಿ ಇವತ್ತು ನಾವು ಮೌನ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಎಲ್ಲ ಸಂಘ ಸಂಸ್ಥೆಗಳು, ಡಾಕ್ಟರ್ಸ್, ಲಾಯರ್ಸ್ ಎಲ್ಲರೂ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವಾಗ ಕೋಲ್ಕತ್ತಾದಲ್ಲಿ ನಡೆದ ಒಂದು ಅತ್ಯಾಚಾರದಿಂದ ನಾವು ಕಲಿಬೇಕಾಗಿರೋದೇನಂದ್ರೆ ಹೆಣ್ಣು ಮಕ್ಕಳು ಎಲ್ಲೂ ಸೇಫ್ ಇಲ್ಲ. ಅವ್ರದ್ದು ಕೇಸ್ ಆದ್ಮೇಲೆ ಇಷ್ಟೊಂದೆಲ್ಲ ಗಲಾಟೆಗಳು ನಡೀತಾ ಇದೆ. ಅದಾದ್ಮೇಲೂ 6ರಿಂದ 7 ಕೇಸಸ್ ಮುಂದೆ ಬಂದಿದೆ. ಅದು ನಮ್ಮ ಗೌರ್ಮೆಂಟ್ ಏನೂ ಮಾಡ್ತಾ ಇಲ್ಲ. ನಾವು ಕೇಳ್ತಾ ಇರೋದಿಷ್ಟೇ, ಹೆಂಗಸರಿಗೆ ಸೇಫ್ಟಿ ಕೊಡಿ. ಇದು ಯಾವ ಥರ ಗೌರ್ಮೆಂಟ್ ಆಯಿತು? ದಯವಿಟ್ಟು ನಾವು ಕೇಳ್ತಾ ಇರೋದಿಷ್ಟೇ, ಸೇಫ್ಟಿಗೋಸ್ಕರ ಪ್ಲೀಸ್ ಹೋರಾಡಿ. ಆಮೇಲೆ ಆನ್ ಸ್ಪಾಟ್ ಎಲ್ಲರಿಗೂ ಅವತ್ತಿನ ದಿನವೇ ಅಕಸ್ಮಾತ್ ಅವರು ಕೈದಿಗಳು ಅಪರಾಧಿಗಳು ಅಂತ ಗೊತ್ತಾದರೆ ಅವತ್ತಿನ ದಿನನೇ ಶಿಕ್ಷೆಗೆ ಅವರಿಗೆ ಗುರಿ ಮಾಡಿ ಅಷ್ಟೇ. ನಮ್ಮದು ಒಂದೇ ಪ್ರಶ್ನೆ, ಲೇಡೀಸ್ಗೆ ಇನ್ನೂ ಫ್ರೀಡಮ್ ಸಿಕ್ಕಿಲ್ವಾ? ಗಾಂಧೀಜಿ ಹೇಳಿದ್ರು, ಯಾವತ್ತೂ ಒಂದು ಹೆಣ್ಣು ಮಹಿಳೆ ಹೊರಗೆ ಮಧ್ಯರಾತ್ರಿ ಓಡಾಡ್ತಾಳೆ ಸೇಫಾಗಿ, ಆವತ್ತೇ ಸ್ವತಂತ್ರ ಅಂತ. ಅಲ್ಲಿಗೆ ನಮಗೆ 78 ವರ್ಷ ಸ್ವತಂತ್ರ ಆಗಿನೂ ಇನ್ನೂ ಸ್ವತಂತ್ರ ಸಿಕ್ಕಿಲ್ಲ ಅಂತ ಒಂದು ಬೇಜಾರಾಗ್ತಿದೆ. ದಯವಿಟ್ಟು ಇವಾಗ ಯಾರು ಏನು ಮಾಡಿದಾರೋ ಅವ್ರಿಗೆ ಗಲ್ಲಿಗೆ ಏರಿಸಿ ಅಂತ ನಮ್ಮ ಕಡೆಯಿಂದ ಒಂದು ವಿನಂತಿ. ಕಾಲ ಇತ್ತು, ಹೆಣ್ಣಿನ ಮಾನ ಸಮ್ಮಾನಕ್ಕೋಸ್ಕರ ರಾಮಾಯಣ ಮಹಾಭಾರತನೇ ನಡೆದು, ಆದರೆ ಇವತ್ತು ನಮ್ಮ ಸಮ್ಮಾನಕ್ಕಾಗಿ, ನಮ್ಮ ಸುರಕ್ಷತೆಗಾಗಿ ನಾವೇ ಹೋರಾಟ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ. ದಯಮಾಡಿ ಎಲ್ಲರೂ ಅಷ್ಟೇ ಹೋರಾಡಬೇಕಾಗಿದೆ ಈ ವಿಷಯದಲ್ಲಿ. ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷರಾದ ಕವಿತಾ ನಿಯತ್, ಕಾರ್ಯದರ್ಶಿ ಸಂಗೀತಾ ಕಾಮತ್, ಉಪಾಧ್ಯಕ್ಷರಾದ ನಯನಾ ಸಂತೋಷ್, ಶರ್ಮಿಳಾ ಶಶಿಧರ್, ಕನ್ನಡ ಸೇನೆಯ ಅನ್ವರ್, ಜಯಪ್ರಕಾಶ್, ಕಳವಾಸೆ ರವಿ, ಹುಣಸೆ ಮಕ್ಕಿ ಲಕ್ಷ್ಮಣ್ ಹಾಗೂ ವಿವಿಧ ಸಂಘ ಸಂಸ್ಥೆಯವರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಉಪನ್ಯಾಸಕರು ಉಪಸ್ಥಿತರಿದ್ದರು.